ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಶಹಾಬಾದ್ ತಾಲೂಕಿನ ಬಂಕೂರು ಗ್ರಾಮದ ಬಸವ ಸಮಿತಿ ಶಾಲೆಯಲ್ಲಿ ಶ್ರಾವಣ ಮಾಸದ ಪ್ರಯುಕ್ತವಾಗಿ ಆಯೋಜನೆ ಮಾಡಲಾಗುತ್ತಿರುವ ಬಸವಣ್ಣನವರ ಕುರಿತ ಪ್ರವಚನ ಕಾರ್ಯಕ್ರಮದ ಅಂಗವಾಗಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿದೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಗಾರರು ಆದ ಫಕೀರೇಶ್ ಕಣವಿ ಹಾಗೂ ರೇವಯ್ಯ ವಸ್ತ್ರದ ಮಠ ಅವರು ಸಂಗೀತ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಸಂಗೀತದ ಮೂಲಕ ಶರಣರ ವಚನ ಹಾಗೂ ಬಸವ ತತ್ವಗಳನ್ನು ಪರಿಚಯಿಸುವ ಪ್ರಯತ್ನಕ್ಕೆ ಕಾರ್ಯಕ್ರಮ ಸಾಕ್ಷಿಯಾಗಿದೆ. ಇದೇ ಸಂದರ್ಭದಲ್ಲಿ ರೇವಣ ಸಿದ್ದಪ್ಪ ಮುಸ್ತಾರಿ ಅವರು ವಚನ ಮಂಗಳ ಗಾಯನ ನಡೆಸಿಕೊಟ್ಟಿದ್ದಾರೆ. ಬಸವ ಸಮಿತಿ ಶಾಲೆಯು ಮಕ್ಕಳಿಗೆ ಪಠ್ಯ ಶಿಕ್ಷಣದ ಜೊತೆಗೆ ಸಂಸ್ಕಾರ ಹಾಗೂ ಶರಣರ ವಿಚಾರಧಾರೆಗಳನ್ನು ಪರಿಚಯಿಸುವ ಕಾರ್ಯ ಮಾಡ್ತಾ ಇದೆ. ಪ್ರತಿ ಭಾನುವಾರ ವಚನ ಗಾಯನ, ಸಂಗೀತ ಸೇರಿ ವಿವಿಧ ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಬಸವಣ್ಣನವರ ಜೀವನ ಚರಿತ್ರೆ ಹಾಗೂ 12ನೇ ಶತಮಾನದ ಶರಣರ ಜೀವನಾಧಾರಿತ ಕಥೆಗಳನ್ನು ಮಕ್ಕಳಿಗೆ ತಿಳಿಸಿಕೊಡಲಾಗ್ತಾ ಇದೆ ಅಂತ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಪದ್ಮಾಜಿ ಹೇಳಿದ್ದಾರೆ. ಕಣಿವೆಯ ಗ್ರಾಮದವರು ಅಂದರೆ ಈಗಿರುವಂಥ ಗದಗ ಜಿಲ್ಲೆ ತಾಲೂಕು ಅಲ್ಲೇ ಹುಟ್ಟಿದ್ದು ಅಲ್ಲೇ ಬೆಳೆದಲ್ಲೇ ನಮ್ಮ ಶಾಲೆ ಮತ್ತು ಅಭ್ಯಾಸ ಎಲ್ಲ ಇತ್ತು. ನಾನು 14 ವರ್ಷಕ್ಕೆ ಪುಟ್ಟರಾಜ್ ಗೌಡ ಹತ್ರ ಸೇರಿಕೊಂಡೆ. ಅದಕ್ಕೆ ಸಂಗೀತ ಅಭ್ಯಾಸ ಮಾಡಿದೆ. ಅಲ್ಲೊಂದು 15 ವರ್ಷ ಸಂಗೀತ ಅಭ್ಯಾಸ ಮಾಡಿದೆ. ಆಮೇಲೆ ಅಲ್ಲೇ ಎಲ್ಲ ಪರೀಕ್ಷೆ ಸಂಗೀತದ ಪರೀಕ್ಷೆ ಅವೆಲ್ಲನೂ ನಾನು ಪಾಸ್ ಮಾಡಿಕೊಂಡು ಆಮೇಲೆ ಆಕಾಶವಾಣಿ ಗ್ರೇಡ್ ಎಲ್ಲ ಮುಗಿಸ್ಕೊಂಡು 84ರಲ್ಲಿ ನಾನು ಕೂಡಿಗೆಯಲ್ಲಿ ಹೈಸ್ಕೂಲಿಗೆ ಸೇರಿಕೊಂಡೆ. ಆಮೇಲೆ ಅಲ್ಲಿ ಒಂದು 4 ಅದನ್ನು ರಿಸೈನ್ ಮಾಡಿ ಗುಲ್ಬರ್ಗ ಆಕಾಶವಾಣಿಗೆ ಬಂದು ನಿಲಯದ ಕಲಾವಿದರಾಗಿ ಸಂಗೀತ ಸೇವೆಯನ್ನು 28 ವರ್ಷ ನಾನು ಪೂರೈಸಿ ಈಗ 10 ವರ್ಷ ಆಯ್ತು ರಿಟೈರ್ಮೆಂಟ್ ಆಯಿತು. ಅದರೊಳಗೆ ನಾನು ಎಲ್ಲ ಕಡೆಗೆ ಕರ್ನಾಟಕ ಮತ್ತು ಆಂಧ್ರ, ಮಧ್ಯಪ್ರದೇಶ, ತಮಿಳುನಾಡು, ಈಗ ಗೋವಾ, ಮಹಾರಾಷ್ಟ್ರ ಎಲ್ಲ ಕಡೆಗೂ ಸಂಗೀತ ಕಾರ್ಯಕ್ರಮ ಕೊಡ್ತೀನಿ. ಸಾಕಷ್ಟು ನಮ್ಮ ಶಿಷ್ಯರು ಕಲಬುರಗಿಯೊಳಗೆ ಮತ್ತು ಬಸವ ಸಮಿತಿಗೆ ನಾನು ಒಂದು 5 ವರ್ಷದ ಸೇವೆ ಮಾಡಿದೆ. ಇದೊಂದು ನಮಗೆ ಮನಸ್ಸಿಗೆ ಭಾಳ ನೆಮ್ಮದಿ ಕೊಟ್ಟಂಥ ಇದು ಸಮಿತಿ. ಅಂದರೆ ಇಲ್ಲಿರುವಂಥ ಏನೋ ಒಂದು ಅವ್ಯಕ್ತವಾದ ಶಕ್ತಿ ಐತಿಲ್ಲ. ಅದಕ್ಕಾಗಿ ನಾನು ರೊಕ್ಕಕ್ಕಾಗಿ ಬಂದಿದ್ದಿಲ್ಲ, ಹಣಕ್ಕಾಗಿ ಬರಲಿಲ್ಲ. ಇಲ್ಲಿ ಇವರೆಲ್ಲ ಪ್ರೀತಿಗೆ ಇಲ್ಲಿ ಭಾಳ ಪ್ರೀತಿಯಿಂದ ಕಂಡವರು ಇವರೆಲ್ಲ ಇಲ್ಲಿ ಬಸವ ಸಮಿತಿಯ ಸದಸ್ಯರು ಎಲ್ಲ ಮೆಂಬರ್ಸ್ಗಳು ಭಾಳ ನನ್ನ ಬಗ್ಗೆ ಭಾಳ ಅಪಾರ ಭಕ್ತಿಯಿಂದ ಇದು ಮಾಡಿದ್ರು. ನಾನು ಒಂದು 5 ವರ್ಷ ಎಲ್ಲರಿಗೂ ಸೇವೆ ಮಾಡಿ ಹೇಳಿಕೊಟ್ಟೆ. ಆಮೇಲೆ ನನಗೆ ರಾಜ್ಯ ಪ್ರಶಸ್ತಿ, ಅಕಾಡೆಮಿ ಪ್ರಶಸ್ತಿ, ಆಮೇಲೆ ನಾನು ಸಂಗೀತದ ನಾಟಕ ಅಕಾಡೆಮಿ ದಿಲ್ಲಿದು ಮೆಂಬರ್ ಇದ್ದೆ. ಆಮೇಲೆ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಮೆಂಬರ್ ಇದ್ದೆ. ಅಂತ ಒಟ್ಟಿಗೆ ನಾನು ನಿವೃತ್ತಿ ಹೊಂದ್ಕೊಂಡು ನಮ್ಮ ಸ್ವಗ್ರಾಮದಲ್ಲಿ ನಾನು ನಮ್ಮ ಜಮೀನು ಎಲ್ಲ ನೋಡ್ಕೊಟ್ಟು ಅದೇನಿ. ಆಮೇಲೆ ಮೊನ್ನೆ ಈಗ ಜನವರಿ 18ಕ್ಕೆ ಬೀಡಿ ಜತ್ತಿ ಅವರೊಂದು ಪುರಸ್ಕಾರ ಕೊಟ್ಟು ಮತ್ತು ನಾಳೆ ನಮ್ಮ SR ಫೌಂಡೇಶನ್ ವತಿಯಿಂದ ಕರ್ಮಯೋಗಿ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ಕೊಡಾಕ್ತಾರೆ. ಮತ್ತು ನಮಗೆ ಇದೆಲ್ಲ ಈ ನಾಡಿನ ಒಂದು ಭಾಗ್ಯ. ಕಲ್ಯಾಣ ಕರ್ನಾಟಕ ಅನ್ನಿಸ್ಕೊಂಡು ಈ ಕಲ್ಯಾಣ ಕರ್ನಾಟಕ ನಾನು ಬಂದದ್ದೇ ನನ್ನ ಪುಣ್ಯ, ಇದೇ ಭಾಗ್ಯ. ಇದು ನನ್ನ ಜನ್ಮ ಸಾರ್ಥಕ ಆಯಿತು ಅಂತ ಹೇಳಿ ಈ ನಾಡಿನೊಳಗೆ ನಾನು 20-30 ವರ್ಷ ನಾನು ನನ್ನ ಮಕ್ಕಳು ಎಲ್ಲರೂ ಕೂಡ ಇಲ್ಲಿ ಸೇವೆ ಮಾಡಿದ್ವಿ. ಈಗ ನಾನು ನಿವೃತ್ತಿನಾಗಿ ನಮ್ಮ ಊರೊಳಗೆ ಇದ್ದೀನಿ. ಆದರೂ ಕೂಡ ಹಿಂಗೆ ಯಾವ ಪ್ರೋಗ್ರಾಮ್ ಬಂದಾಗ ಈ ಊರಿಗೆ ಬರೋಕ್ಕೆ ನನಗೆ ಭಾಳ ಇಷ್ಟ. ಬಂಕೂರು ಬಸವ ಸಮಿತಿ ಬರೋದು ಇನ್ನೂ ಸಂತೋಷ. ನಾನು ಇವರೆಲ್ಲರೂ ನೋಡೋದು, ಕೂಡ ಮಾತಾಡೋದು ಅಷ್ಟು ಸಂತೋಷ ಆಗ್ತೈತಿ. ಈ ಬಸವ ಸಮಿತಿ ಉತ್ತರೋತ್ತರವಾಗಿ ಇನ್ನೂ ಬೆಳೆದು ಕರ್ನಾಟಕದಲ್ಲ ನಾಡಿನಾದ್ಯಂತ ಇದು ತನ್ನ ಹೆಸರು ಉಳಿಸಿಕೊಳ್ಳಿ ಅಂತ ನಾನು ಬಸವಾದಿಗಳನ್ನು ಬೇಡ್ಕೊಳ್ತೇನೆ. 1975ರಲ್ಲಿ ನಾನು ಧಾರವಾಡ ಕಡೆ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅಲ್ಲಿ ನನಗೆ ಸಂಗೀತವನ್ನು, ಸಂಸ್ಕೃತವನ್ನು ಕಲಿಯೋಕ್ಕೆ ಒಳ್ಳೆಯ ಅವಕಾಶ ಸಿಕ್ತು. ದೊಡ್ಡ ಗುರುಗಳು ಅವ್ರ ಸಂಪರ್ಕದಲ್ಲಿ ಬಂದಿದ್ದರು. ಸ್ವಲ್ಪ ಸಂಗೀತ ಸಂಪಾದನೆ ಮಾಡಿಕೊಂಡು ನಾನು ಇಲ್ಲಿ ಸಂಗೀತ MA ಮತ್ತು ಸಂಸ್ಕೃತವನ್ನು ಮಾಡಿದೆ. ಮೊದಲು ಶರಣ ಬಸವೇಶ್ವರ ಆರ್ಟ್ಸ್ ಕಾಲೇಜಿನಲ್ಲಿ 86ರಲ್ಲಿ ಸಂಸ್ಕೃತ ಲೆಕ್ಚರ್ ಇದ್ದೆ. ಆಮೇಲೆ ಮ್ಯೂಸಿಯಂ ಕಾಲೇಜ್ ಅಂತ ಕೊಟ್ಟಿದ್ದೆ. ಅದರಲ್ಲಿ 10 ವರ್ಷ ಸಂಗೀತ ಉಪನ್ಯಾಸ ಕೊಟ್ಟಿದ್ದೆ. ನಂತರ ಶರಣ ಬಸವೇಶ್ವರ ಆರ್ಟ್ಸ್ ಕಾಲೇಜಿನಲ್ಲಿ ಪೂರ್ಣಾವಧಿ ಉಪನ್ಯಾಸಕ್ಕಿಂತ ಗೌರ್ಮೆಂಟ್ನಿಂದ ನನಗೆ ಅನುದಾನ ಕೊಟ್ಟಿತ್ತು. ಈಗ ಮೊನ್ನೆ 2020ರಲ್ಲಿ ರಿಟೈರ್ಮೆಂಟ್ ಆಗಿ ಶರಣ ಬಸವೇಶ್ವರ ವಿಶ್ವವಿದ್ಯಾಲಯದ ಸಂಗೀತ ವಿಭಾಗದ DN ನನಗೆ ನೇಮಿಸಿದ್ದಾರೆ.
ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ ಹಿರಿಕಿರಿಯರು. ಅದಕ್ಕೆ ಈಗ ನಮ್ಮ ನಾಡಿನ ಹಿರಿಯ ಕಲಾವಿದರನ್ನು ಆಹ್ವಾನಿಸೋದು ನಮಗೂ ಒಂದು ಅವಕಾಶ ಬಂತು. ಪ್ರತಿಮಾ ಸ್ಟುಡಿಯೋ ಮಾಡಿಸೋ ಅವಕಾಶ ಸಿಕ್ಕಿದೆ. ಕಲಾವಿದರನ್ನ ನಾವು ಯಾವಾಗಲೂ ಕಳಿಸ್ತಾ ಇದ್ದೀವಿ. ನಮ್ಮ ಬಗ್ಗೆ ಭಾಳ ಒಳ್ಳೆಯ ಅಭಿಪ್ರಾಯ ಕಳುಹಿಸೋರು ಹೊಂದಿದ್ದಾರೆ. ಒಳ್ಳೊಳ್ಳೆ ಸಂಗೀತ, ಒಳ್ಳೊಳ್ಳೆ ಭಜನ ಸಂಗೀತ ಪ್ರತಿ ವರ್ಷ ಇಲ್ಲಿ ಆಯೋಜಿಸ್ತೀವಿ ಅಂತ ನಾವು ಆಶಿಸಿ ಲಿಂಗಾಯ ನಮ್ಮ ಬಸವ ಸಮಿತಿ ಶಹಬಾದ್ ಈ ಸಮಿತಿ ನಾವು ಸಂಘಟನೆ ಮಾಡುವಾಗ ಇಡೀ ರಾಜ್ಯದಲ್ಲಿಯೇ 3 ಬಸವ ಸಮಿತಿಗಳು, ಒಂದು ಮೊದಲನೇ ಬಸವ ಸಮಿತಿ ಬೆಂಗಳೂರು, ಮತ್ತೊಂದು ಬಸವ ಸಮಿತಿ ಗುಲ್ಬರ್ಗ ಹಾಗೂ ಬಸವ ಸಮಿತಿ ಶಹಬಾದ್ 3ರಲ್ಲಿ. ಈ ಶಹಬಾದ್ ಬಸವ ಸಮಿತಿಯ ಸದಸ್ಯರಂತಂದರೆ ಶಹಬಾದ್ನಲ್ಲಿ ಒಂದು ಹೆವಿ ಇಂಜಿನಿಯರಿಂಗ್ ಕಂಪನಿ, ಆ ಕಂಪನಿಯಲ್ಲಿ ಬಸವ ಭಕ್ತರು ಇರ್ತಕ್ಕಂಥದ್ದು ಸುಮಾರು 1980ನೇ ಇಸವಿಯಲ್ಲಿ ಕಂಪನಿಯಲ್ಲಿ 1500 ಕಾರ್ಮಿಕರಿದ್ದಾಗ ಬಸವ ಶರಣರು 400 ಜನರಿದ್ದರು. ಮುಂದಿನ ದಿನಗಳಲ್ಲಿ ಅದು 200 ಜನರಾದರು. ಈಗ ಬಸವ ಸಮಿತಿ ಸದಸ್ಯರು 100 ಜನರಾಗಿದ್ದಾರೆ. ಮೊದಲು ಪ್ರಾರಂಭದಲ್ಲಿ ನಾವು ಒಂದು ಬಸವ ಸಮಿತಿ ಜೊತೆಗೆ ಸ್ಕೂಲ್ ನಡೆಸಬೇಕು ಅಂಥೇಳಿ 1991-92ರಲ್ಲಿ ಪ್ರಾಥಮಿಕ ಶಾಲೆ ಮಾಡಿದೆವು. 1992-93ರಲ್ಲಿ ಪ್ರಾರಂಭವಾದ ಸ್ಕೂಲೇ 7ನೇ ತರಗತಿ, 1998ರಲ್ಲಿ 7ನೇ ತರಗತಿ ಮುಗಿತು. ಇದು ನಮ್ಮ ಬಸವ ಸಮಿತಿ ಶಾಲೆ ಚಿತ್ತಾಪುರ ತಾಲೂಕದಲ್ಲಿಯೇ ಪ್ರಥಮ ರಿಸಲ್ಟ್ ಬಂದಿದ್ದಕ್ಕಾಗಿ ನಮ್ಮ ಸಮಿತಿಯ ಸದಸ್ಯರು ಮುಂದೆ ಹೈಸ್ಕೂಲ್ ಯಾಕೆ ಪ್ರಾರಂಭ ಮಾಡಬಾರ್ದು ಅಂತ ಹೇಳಿಕಿಸಿಂದ 2000 ಇಸವಿಯಲ್ಲಿ ಹೈಸ್ಕೂಲ್ ನಾವು ಪ್ರಾರಂಭ ಮಾಡಿದ್ದೀವಿ. ಹೈಸ್ಕೂಲ್ SSLC ತನಕಲೂ ಇದೆ. ಈಗ ನಮ್ಮ ಸಮಿತಿಯಲ್ಲಿ ಸುಮಾರು 650ರಿಂದ 700 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಮತ್ತು 20-25 ಶಿಕ್ಷಕರು ಸೇವೆ ಮಾಡ್ತಿದ್ದಾರೆ, 4 ಸೇವಕರು ಕೆಲಸ ಮಾಡ್ತಿದ್ದಾರೆ. ಇಲ್ಲಿಯ ಮಕ್ಕಳು ಕನ್ನಡ ಮೀಡಿಯಂ ಆದರೂ ಸಹಿತ ಒಂದು ಸಿಟಿಯ ವಾತಾವರಣದ ಗುಣಮಟ್ಟದ ಶಿಕ್ಷಣ ಹಾಗೂ ರೂರಲ್ ಸಪೋರ್ಟ್ ಮಕ್ಕಳಿಗೆ ಸಿಗೋದ್ರಿಂದ ಬಸವ ಸಮಿತಿಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಕಲಿತಂಥ ಮಕ್ಕಳು KS ಪಾಸ್ ಆಗಿದ್ದಾರೆ, MBBS ಪಾಸ್ ಆಗಿದ್ದಾರೆ ಮತ್ತು ಉನ್ನತ ಹುದ್ದೆಗಳಲ್ಲಿದ್ದಾರೆ. ಬಸವ ಸಮಿತಿ ಕೇವಲ ಸಮಿತಿ ಪ್ರವಚನಕ್ಕೆ ಸೀಮಿತ ಆಗದೆ ಈ ಶಿಕ್ಷಣ ಸಂಸ್ಥೆಗೂ ಸಹ ಪ್ರೋತ್ಸಾಹ ಕೊಟ್ಟಿದೆ. ಇವತ್ತು ನಾವು ಪ್ರತಿ ಸಲದಂತೆ ಈ ಸಲನು ಶ್ರಾವಣ ಮಾಸದ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಈ ಶ್ರಾವಣ ಮಾಸದ ಚಿಂತನೆ 1 ತಿಂಗಳ ನಿರಂತರ ಬಸವ ತತ್ವ, ಬಸವಾದಿ ಶರಣರ ದರ್ಶನದ ಬಗ್ಗೆ ಈ ವರ್ಷ ಪ್ರವಚನ ನಡೆದಿದೆ. ಇಲ್ಲಿ ಈ ತಿಂಗಳಲ್ಲಿ ವಿಶೇಷವಾದಂಥ 4 ಸೋಮವಾರ ಒಂದು ವಿಶೇಷ ಉಪನ್ಯಾಸ ಕಾರ್ಯಕ್ರಮ ನಡೆಸ್ತೀವಿ. ಮೊದಲನೇ ಸೋಮವಾರ ದಿನ ಪೇಟ ಅವರು ನಡೆಸಿಕೊಟ್ರು. 2ನೇ ಸೋಮವಾರ ಬರೋ ಸೋಮವಾರ ಸಂಜೆ ಮಾಕಲವರು ನಡೆಸ್ತಾ ಇದ್ದಾರೆ. 3ನೇ ಸೋಮವಾರ RG ಶೆಟ್ಗಾರ್ ಅವರು ಬರ್ತಾ ಇದ್ದಾರೆ. 4ನೇ ಸೋಮವಾರ ಫಕೀರೇಶ್ ಕಣಿವೆ ಅಣ್ಣವ್ರು ಬರಬೇಕಾಗಿತ್ತು. ಸಮಾಂತರ ಅಭಾವದಿಂದ ಅವರು ಬೇಗ ಇವತ್ತಿನ ದಿವಸ ನಡೆಸಿಕೊಟ್ಟಿದ್ದಾರೆ. ನಿರಂತರವಾಗಿ ಈ ಭಾಗದ ಜನರಿಗೆ ಬಸವ ತತ್ವ ಪ್ರಸಾರವಾಗಲಿ, ಬಸವನ ಸೇವೆ ಎಲ್ಲರಿಗೆ ತಿಳಿಯಲಿ, ಸರಳ ಜೀವನ ಮತ್ತು ಜಾತ್ಯತೀತ ರಾಷ್ಟ್ರವಾಗಲು ಹಾಗೂ ಭೇದ ಭಾವವಿಲ್ಲದೆ ಮೂಢನಂಬಿಕೆಯನ್ನು ದೂರ ಮಾಡ್ತಕ್ಕಂತಹ ಒಂದು ಸಿದ್ಧಾಂತದ ಮೇಲೆ ಬಸವ ಸಮಿತಿ ಕೆಲಸ ಮಾಡುತ್ತಿದೆ. ಧನ್ಯವಾದಗಳು. ಕಾರ್ಯಕ್ರಮದ ಬಸವ ಸಮಿತಿ ಶಾಲೆಯ ಅಧ್ಯಕ್ಷ ಅಶೋಕ್ ಗೋಳಿ, ಉಪಾಧ್ಯಕ್ಷ ನಾಗೇಂದ್ರ ಕಲ್ಶೆಟ್ಟಿ, ಸಿದ್ದರಾಮ್ ಕೊರ್ಪಳ್ಳಿ, ಶಾಂತಪ್ಪ ಬಸವಣ್ಣಪ್ಪ, ಸಿದ್ದಣ್ಣ ರಸ್ತಾಪುರ್, ಸಂತೋಷ್ ಕುಂಬಾರ್, ಸೂರ್ಯಕಾಂತ್ ಪಾಟೀಲ್ ಸೇರಿ ಶಾಲೆಯ ಶಿಕ್ಷಕಿಯರು, ಆಡಳಿತ ಮಂಡಳಿ ಪದಾಧಿಕಾರಿಗಳು, ಗ್ರಾಮದ ಮಹಿಳೆಯರು, ಮುಖಂಡರು ಹಾಗೂ ಹಿರಿಯರು ಭಾಗವಹಿಸಿದ್ರು. ಶ್ರಾವಣ ಮಾಸದ ಅಂಗವಾಗಿ ನಡೆದ ಸಂಗೀತ ಕಾರ್ಯಕ್ರಮ ಗ್ರಾಮದಲ್ಲಿ ಸಾಂಸ್ಕೃತಿಕ ಹಾಗೂ ಭಕ್ತಿ ಭಾವದ ವಾತಾವರಣ ನಿರ್ಮಿಸಿದೆ. ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿದೆ ಎಂದು ಸಂಸ್ಥೆಯ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಶ್ರೀ ಶಶಿಕಾಂತ್ ಮಡಿವಾಳ, TV20 ಕನ್ನಡ, ಕಲಬುರಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.